ಭವಹರ ಸ್ಮರಹರ ಪುರಹರ ಪಾಯಿ ಭವಹರ ಸ್ಮರ ಮಾಡಬೇಕು ಶಿವ 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 ಮಂಗಲಂ ದೇವಿ ಶಿವ 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 ಹುಟ್ಟಿತು ಜೀವ ಅಷ್ಟ ನಮಸ್ಕಾರ ಎಲ್ಲರಿಗೂ. ನಾವು ಪ್ರತಿ ವರ್ಷ ಹೋಗ್ತೀವಿ ಸಂಕೇಶ್ವರ ಗಣಪತಿಗೆ. ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿದ್ರೆ ಗಣಪತಿ ಇಷ್ಟು ರಶ್ ಐತಂತ ನಾ ತಿಳ್ಕೊಂಡಿದ್ವಿ. ಅಲ್ಲಿ ಹೋದ ತಕ್ಷಣ ಒಂದ್ 2 ನಿಮಿಷ ಹತ್ಲಿಲ್ಲ ನಮ್ಗೆ. ಅಷ್ಟು ಈಸಿಯಾಗಿ ಹೋದ್ವಿ, ರಶ್ ಇರ್ಲಿಲ್ಲ, ಏನಿಲ್ಲ. ಹೋಗಿ ಚೆನ್ನಾಗಿ ದರ್ಶನ ಆಯ್ತು, ಮತ್ತು ಚೆನ್ನಾಗಿ ಇದು ಆಯ್ತು. ಎಲ್ಲರೂ ಹೋಗಿ ಒಂದ್ಸತಿ ಹೋಗಿ ದರ್ಶನ ಮಾಡ್ಕೊಂಡು ಬರ್ರಿ. ಇದನ್ನ ಅಷ್ಟೊಂದೇನು ರಶ್ ಇಲ್ಲ, ಹೇಳ್ಕೊಟ್ಟೇನ ಮಂದಿ ಹೇಳ್ತಿರ್ತಾರ. ಆದ್ರೆ ನಮ್ಮ ಕಾರ್ ಬಿ ಈಸಿಯಾಗಿ ಪೂರಾ ಅಲ್ಲಿ ಮಟನ ಹೋಯ್ತು. ಮತ್ತು ನಾವು ಈಸಿಯಾಗಿ ಹೋಗಿ ದರ್ಶನ ಮಾಡ್ಕೊಂಡು ಬಂದಿವಿ. ಅಲ್ಲಿ ಒಂದು ರೇಣುಕಾ ಅಂತ ಹೋಟೆಲ್ ಐತಿ, ಅಲ್ಲಿ ಮಿಸಲ್ ಪಾವ್ ಚೆನ್ನಾಗಿ ಸಿಗ್ತೈತಿ. ಹೋಗಿ ಟೇಸ್ಟ್ ಮಾಡಿ ಬರ್ರಿ ಎಲ್ಲ. ಥ್ಯಾಂಕ್ ಯು. ನಮಸ್ಕಾರ. ಇವತ್ತಿನ ವಿಶೇಷ ಅಂದರೆ ಗಣಪತಿ 11ನೇ ದಿನ. ಇವತ್ತೆಲ್ಲ ಗಣಪತಿ ದೇಶದಾದ್ಯಂತ ರಾಜ್ಯದಾದ್ಯಂತ ಎಲ್ಲ ಗಣಪತಿ ವಿಸರ್ಜನೆಯಲ್ಲಿ ಎಲ್ಲ ಬ್ಯುಸಿ ಅದಾರ. ಆ ಕಾರಣಕ್ಕಾಗಿ ನಾವು ಪ್ರತಿ ವರ್ಷ ಸಂಕೇಶ್ವರ ನಿಲಗಾರ ಗಣಪತಿಗೆ ವಿಸಿಟ್ ಮಾಡಿ ಫ್ಯಾಮಿಲಿ ಸಹ ಹೋಗಿರ್ತೀವಿ. ಅತಿ ರಶ್ ಇರುತ್ತೆ. ಆ ಟೈಮ್ದಲ್ಲಿ ಒಂದೇನಾದರೂ ದೇಶಿ ಜುಗಾಡ್ ಮಾಡಿ ಈ ಬ್ಯಾಕ್ ಡೋರಿಂದ ನಮ್ಗೆ ಯಾವತ್ತಿದ್ದರೂ ಬ್ಯಾಕ್ ಡೋರ್ ಎಂಟ್ರಿನೇ. ಹಾಗಾಗಿ ಹೋಗಿ ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಬರ್ತೀವಿ. ಇವತ್ತು ಮಾತ್ರ ಯಾವುದೇ ತೊಂದರೆ ಇಲ್ಲದೆ ವಿದಿನ್ 5 ಮಿನಿಟ್ಸ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ನಾಗ ಗಾಡಿನೂ ಈಸಿ ಒಳಗೆ ಹೋಯ್ತು. ಅಲ್ಲಿಂದ ಈಸಿ ಇನ್ನಾದ್ವಿ. 5 ನಿಮಿಷನಾಗ ಎಲ್ಲ ಗಣಪತಿ ತಿರುಗಾಡಿ ತಿಂದು ಮತ್ತೆ ಸಂಕೇಶ್ವರನಲ್ಲಿರುವ ಅತಿ ಹಳೆಯ ಪ್ರಸಿದ್ಧವಾದ ರೇಣುಕಾ ಹೋಟೆಲ್ನಲ್ಲಿ ಮಿಸಲ್ ಭಜಿ ಮತ್ತು ಚಾ ಫಸ್ಟ್ ಕ್ಲಾಸ್ ಟೇಸ್ಟ್ ಇಟ್ಟು ತಿಂದು ವಿದಿನ್ 1 ಅವರ್ನಲ್ಲಿ ಅಲ್ಲಿ ಬಿಟ್ಟವ್ರು 7 ಗಂಟೆಗೆ 8 ಗಂಟೆಗೆ ಅಂದ್ರೆ ಮನ್ಯಾಗ ಬಂದು ಮತ್ತೆ ರಿಫ್ರೆಶ್ ಆಗಿ ಮತ್ತೆಲ್ಲ ರಿಲ್ಯಾಕ್ಸ್ ಆದ್ವಿ ನೋಡ್ರಿ. ಅದಕ್ಕೆ ಗಣಪತಿ ರಶ್ ಐತಿ, ಯಾರೂ ಇಲ್ಲ. ಸಂಕೇಶ್ವರ್ಗೆ ಹೋಗೋರು ಯಾರೋ ಇದ್ರೂ ಹೋಗಿ ವಿಸಿಟ್ ಮಾಡಿರಿ, ರಶ್ ಕಡಿಮೆ ಐತಿ. ನಾಳೆ ಬಹುತೇಕ ಸಂಡೇ ಇರೋದ್ರಿಂದ ಗಣಪತಿ ಎಲ್ಲ ಸ್ವಲ್ಪ ಆಚೆ ಇರ್ತದೆ, ಸ್ವಲ್ಪ ಜನ ಬರೋ ಚಾನ್ಸಸ್ ಐತಿ. ಆದ್ರೂ ಭೀ ನೋಡ್ಕೊಂಡು ಹೋಗ್ರಿ. ದೇವರೆಲ್ಲ ಒಳ್ಳೇದು ಮಾಡಲಿ. ಚಲೋ ಮನುಷ್ಯಾಗ ಚಲೋ ಮಾಡಲಿ, ಕೆಟ್ಟ ಮನುಷ್ಯಾಗ ಕೆಟ್ಟ ಮಾಡಲಿ. ಎರಡೇ ಮಾತು ಹೇಳ್ತೀನಿ ನಾನು ಈ ಜಗತ್ತಿನಾಗ. ಒಳ್ಳೇದಕ್ಕೆ ಸ್ವಲ್ಪ ಟೈಮ್ ಹಿಡಿತೈತಿ, ಕೆಟ್ಟದ್ದು ಇಮಿಡಿಯೇಟ್ ರಿಫ್ಲೆಕ್ಟ್ ಆಗ್ತೈತಿ. ಅದಕ್ಕೆ ಮನುಷ್ಯನಿಗೆ ಸಮಯ ಪ್ರಜ್ಞೆ ಭಾಳ ಮುಖ್ಯ. ಪೇಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ಮನುಷ್ಯ ಯಾವತ್ತು ತಾಳ್ಮೆಯಿಂದ ಇರಬೇಕು. ತಾಳಿದವನು ಬಾಳಿಯನು. ಥ್ಯಾಂಕ್ ಯು. 4 ಗಂಟೆಗೆ ಸಂಕೇಶ್ವರ ಗಣಪತಿಗೆ ಹೋಗಿದ್ದೇವೆ. ಅಲ್ಲಿ ಭಾಳ ನಂಬರ್ ಆಯಿತು ಏನಾಯಿತು ಅಂತ ಮನಸ್ಸಿನಲ್ಲಿ ಇಟ್ಕೊಂಡು ಹೋಗಿದ್ವಿ. ಆದರೆ ನಮ್ಮದು ದೇವರ ದೈವ ಎಲ್ಲ ಚೆನ್ನಾಗಿದೆ. ಹೋಗೋ ತಡ ಎಲ್ಲ ನಮಗೆಲ್ಲ ದರ್ಶನ ಆಯಿತು. 3 ಗಣಪತಿದ ನಾವು ಹೋಗಿ ದರ್ಶನ ತೊಗೊಂಡು ಚೆನ್ನಾಗಿ ಹೋಗಿ ಬಂದ್ವಿ. ಆಮೇಲೆ ಏನೂ ತೊಂದರೆ ಇಲ್ಲ. ಇನ್ನು ಮುಂದೆ ಹೀಗೆ ಎಲ್ಲರೂ ಕೂಡಿ ಹೋಗುತ್ತಿರಬೇಕು. ಮನಸ್ಸಿನ ಭಾವನೆ ಚೆನ್ನಾಗಿರಬೇಕು.